ಎಲ್ಲರಿಗೂ ನಮಸ್ಕಾರ. ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ರಿಜಿಸ್ಟರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ದಿನ ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆಯವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಕಲ್ಪತರು ಸಾಂಸ್ಕೃತಿಕ ಸಂಕ್ರಾಂತಿ ಸಂಭ್ರಮ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಲೆಗಳು ಮತ್ತು ಕಲಾವಿದರು ಜನಮನದ ರಂಗಶಾಲೆಯಲ್ಲಿ ಭಾವದ ಮುದ್ರೆಯನ್ನು ತಿಳಿದು ಚಲಾವಣೆಗೆ ಬರುವ ನಾಣ್ಯಗಳಿದ್ದಂತೆ ಈ ದಿನದ ಅತಿಥಿಗಳಾದಂತಹ ಶ್ರೀಯುತ ನಟರಾಜು ಎಲ್, ರಂಗಭೂಮಿ ಜಾನಪದ ಕಲಾವಿದರು, ನಿರ್ದೇಶಕರು ಹಾಗೂ ನಾಟಕ ಉಪನ್ಯಾಸಕರು, ಮೈಸೂರು ವಿಶ್ವವಿದ್ಯಾಲಯ ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ಕೇಳಿಕೊಂಡಾಗ ಶ್ರೀ ಡಿ.ಎಂ. ರವಿಕುಮಾರ್ ಅವರು ಒಪ್ಪಿದರು. ಕಾರಣಾಂತರಗಳಿಂದ ಅವರು ಇಲ್ಲಿ ಆಗಮಿಸಿಲ್ಲ. ಅವರಿಗೂ ಸಹ ಸ್ವಾಗತವನ್ನು ಕೋರಿಸ್ತೀನಿ. ಹಾಗೂ ಈ ದಿನದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಕಿರಣ್ ಎಸ್, ವೈದ್ಯಾಧಿಕಾರಿಗಳು, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಅರಸೀಕೆರೆ, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ವೆಂಕಟೇಗೌಡರು, ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು, ತಿಪಟೂರು, ಇವರು ಈ ಕಾರ್ಯಕ್ರಮದಲ್ಲಿ ಈ ದಿನ ಇಲ್ಲಿ ಇದ್ದಾರೆ. ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ರಮೇಶ್ ಅವರು, ಈ ಸಂಸ್ಥೆಯ ಅಧ್ಯಕ್ಷರು, ಇವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ಎ.ಸಿ. ಹೊನ್ನಪ್ಪರವರು, ಚಿತ್ರಕಲಾ ಉಪನ್ಯಾಸಕರು, ಇವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಇವರಿಗೂ ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತವನ್ನು ಕೋರಬೇಕಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಅವರನ್ನು ಕೇಳ್ಕೊತಾ ಇದ್ದೇವೆ. ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಿರಂತರವಾಗಿ ಈ ಸಂಸ್ಥೆಯು ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಕಲಾವಿದರಿಗೂ ಕಲಾಚಂಡರಿಗೂ ಸಹ ಸಂಕ್ರಾಂತಿ ತಿಂಗಳ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ನಟರಾಜ್ ಎಸ್, ರಂಗಭೂಮಿ ಜನಪದ ಕಲಾವಿದರು, ನಿರ್ದೇಶಕರು ಹಾಗೂ ನಾಟಕ ಉಪನ್ಯಾಸಕರು, ಮೈಸೂರು ವಿಶ್ವವಿದ್ಯಾಲಯ ಇವರನ್ನು ಈ ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ಕೇಳಿಕೊಂಡಾಗ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಆಸಕ್ತಿದ್ದಾರೆ. ಅವರಿಗೆ ಈ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೂ ಮತ್ತೊಬ್ಬ ಅತಿಥಿಗಳಾದಂತಹ ಡಾಕ್ಟರ್ ಕಿರಣ್ ಎಸ್, ವೈದ್ಯಾಧಿಕಾರಿಗಳು, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಇಲಾಖೆ ತಾಲೂಕು ಆರೋಗ್ಯ ಇಲಾಖೆ ಅರಸೀಕೆರೆ, ಅವರು ಸಹ ನಮ್ಮ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮದಲ್ಲಿ ಆಸಕ್ತಿದ್ದಾರೆ. ಇವರಿಗೂ ಸಹ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಭಾಗವಹಿಸಬೇಕಿತ್ತು, ಅಧ್ಯಕ್ಷತೆಯನ್ನು ವಹಿಸಬೇಕಿತ್ತು. ಅವರ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಡಾಕ್ಟರ್ ಶ್ರೀ ವೆಂಕಟೇಗೌಡರು, ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು, ತಿಪಟೂರು, ಅವರು ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಈ ಸಂದರ್ಭದಲ್ಲಿ ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಸಂಸ್ಥೆಯ ಪರವಾಗಿ ಕೋರುತ್ತಾರೆ.
ಹಾಗೂ ಮತ್ತೋರ್ವ AC ವಲ್ಲಪ್ಪನವರು ನಿವೃತ್ತ ಚಿತ್ರಕಲಾ ಅಧ್ಯಾಪಕರು, ತುಂಬ ಆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಾಪಕರು ತಪ್ಪಾಗಲಾರ್ದು. ಅವರು ಸಹ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಸಂಸ್ಥೆಯ ಪರವಾಗಿ ಬಯಸ್ತಾ ಇದ್ದೇನೆ. ಹಾಗೂ ಈ ಕಲ್ಪತರು ಸಂಕ್ರಾಂತಿ ಸಂಭ್ರಮ ಎನ್ನತಕ್ಕಂಥ ಶೀರ್ಷಿಕೆಯಡಿ ಏನು ಇವತ್ತು ಕಾರ್ಯಕ್ರಮಕ್ಕೆ ಕಲಾ ತಂಡಗಳು ಆಗಮಿಸಿದವೋ, ಶ್ರೀಮತಿ AC ರಾಜೇಶ್ವರಿ ತಂಡ ಹಾಗೂ ಶ್ರೀ HM ನೀಲೇಶ್ ಮತ್ತು ನಟರಾಜ್ ತಂಡ ಹಾಗೂ ಶ್ರೀ ವೇದಾವತಿ ತಂಡ ಹಾಗೂ ಶ್ರೀ ಅರ್ಶಿಣಿ ರೇಚೇರಿ ಚಂದ್ರಪಟ್ಟಣ, ಶ್ರೀಮತಿ HK ನಿಶ್ಚಿತ ಒಳನರಸೀಪುರ, ಇವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇವರು ಸಹ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ನಿರೂಪಕರಾದಂತಹ GV ಶಮಂತ್ರವರು ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ GV ಪ್ರಶಾಂತ್ ಶ್ರೀದೇವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾ ತಂಡದ ಚೆಂಡರಿಗೂ ಮತ್ತು ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಮಕ್ಕಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಅವರ ಪೋಷಕರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಸಂಸ್ಥೆಯವರಿಗೆ ಕೋರ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸ್ವಾಗತ ಭಾಷಣ ಮಾಡಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಮ್ಮ ಅತಿಥಿಗಳಾದಂತಹ ಡಾಕ್ಟರ್ ಕಿರಣ್ S ಹಾಗೂ ಶ್ರೀಯುತ ನಟರಾಜು ರವರನ್ನ ತಬಲಾ ನುಡಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರು ಅವರೊಂದಿಗೆ ಕೂಡಿ ಸೇರಬೇಕಾಗಿ ಕೇಳ್ಕೊತಾ ಇದ್ದೀನಿ. ತಬಲಾ ನುಡಿಸುವುದರ ಮೂಲಕ ಉದ್ಘಾಟನೆ ಮಾಡಿದಂತಹ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ನಮ್ಮ ಅತಿಥಿಗಳಾದಂತಹ ಡಾಕ್ಟರ್ ಕಿರಣ್ S ರವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಟರಾಜ್ ಅವ್ರಿಗೆ, ದೇವರಾಜೇಗೌಡರು ಅವರಿಗೆ, ಹೊನ್ನಪ್ಪನವ್ರಿಗೆ, ಪರಮೇಶ್ವರ್ ಸರ್ ಅವರಿಗೆ, ಎಲ್ಲರಿಗೂ ಮತ್ತು ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಪುಟಾಣಿ ಮಕ್ಕಳಿಗೂ ಮತ್ತು ಸಹೋದರ ಸಹೋದರಿಗೂ ನಮಸ್ಕಾರ ಹೇಳ್ತಾ ನಾನು ಆರಂಭಿಸ್ತಾ ಇದ್ದೇನೆ. ಈ ದಿನ ಕಲ್ಪತರು ಸಂಕ್ರಾಂತಿ ಸಂಭ್ರಮ ಎಂಬ ಕಾರ್ಯಕ್ರಮನ ಶಾಂತನಾ ಕೂಚಿಪುಡಿ ನೃತ್ಯ ಆಯೋಜಿಸಿರ್ತಾರೆ. ಸಂಕ್ರಾಂತಿ ಏನು ವಿಶೇಷ ಅಂದರೆ, ನಾವು ಭಾರತದಲ್ಲಿ ಅನೇಕ ಹಬ್ಬಗಳನ್ನ ಆಚರಿಸ್ತೇವೆ. ಅದರಲ್ಲಿ ಸಂಕ್ರಾಂತಿ ಒಂದು ವಿಶೇಷವಾದ ಹಬ್ಬ. ಈ ಸಂಕ್ರಾಂತಿ ಸೂರ್ಯ ತನ್ನ ಉತ್ತರಾಯಣಕ್ಕೆ ತನ್ನ ಪಥವನ್ನು ಬದಲಾಯಿಸ್ತಾನೆ. ಇದರಿಂದ ಇದು ಸಂಕ್ರಾಂತಿ ವಿಶೇಷ ಏನಂದರೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸೋದ್ರಿಂದ ವಿಶೇಷತೆ ಇರುತ್ತೆ. ಮತ್ತು ವೈಜ್ಞಾನಿಕವಾಗಿಯೂ ಇದು ವೈಜ್ಞಾನಿಕವಾಗಿಯೂ ಏಕೆ ವಿಶೇಷ ಅಂದರೆ, ಈ ದಿನ ನಾವು ಎಳ್ಳು, ಬೆಲ್ಲ ಮತ್ತು
ಅಭ್ಯಂಗ ಮಾಡುವುದರಿಂದ ಈ ಹಬ್ಬನ ಆಚರಿಸ್ತೇವೆ. ಈ ಎಳ್ಳು ಬೆಲ್ಲ ಇದು ಉಪಯೋಗಿಸೋದು ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಚರ್ಮ ಎಲ್ಲ ಶೀತದಿಂದ ಡ್ರೈನೆಸ್ ಬಂದಿರುತ್ತೆ. ಅದನ್ನು ಆಯಿಲಿ ಫುಡ್ ಉಪಯೋಗಿಸೋದ್ರಿಂದ ಅದು ಡ್ರೈನೆಸ್ ಕಡಿಮೆ ಆಗಿ ವಾತಜ ರೋಗಗಳೆಲ್ಲ ಕಡಿಮೆ ಆಗೋದ್ರಿಂದ ಮತ್ತು ಮಸಾಜ್ ಮಾಡೋದ್ರಿಂದ ಡ್ರೈನೆಸ್ ತುಂಬ ಕಡಿಮೆ ಆಗುತ್ತೆ. ಆದ್ದರಿಂದ ಸಂಕ್ರಾಂತಿಯು ನಮ್ಮಲ್ಲಿ ವಿಶೇಷವಾಗಿರುತ್ತೆ ಮತ್ತು ವೈಜ್ಞಾನಿಕವಾಗಿ ಸಾಬೀತಾಗಿರುತ್ತೆ. ಈ ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆಯಲ್ಲಿ ಇಲ್ಲಿ ಓದುತ್ತಿರುವ ಮಕ್ಕಳು ಮುಂದೆ ತುಂಬ ಹೆಸರು ಮಾಡಬೇಕು ಮತ್ತು ಅವರು ಕಿರುತೆರೆ ಮತ್ತು ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಸರು ಮಾಡಬೇಕು ಅಂತ ಕೋರ್ಕೊಳ್ತೇನೆ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಕಿರಣ್ ಅವರಿಗೆ. ಶ್ರೀಯುತ ನಟರಾಜು ಎಲ್, ರಂಗಭೂಮಿ ಜನಪದ ಕಲಾವಿದರು, ನಿರ್ದೇಶಕರು ಹಾಗೂ ನಾಟಕ ಉಪನ್ಯಾಸಕರು, ಮೈಸೂರು ವಿಶ್ವವಿದ್ಯಾಲಯ. ಇವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ರು. ಹಲೋ, ಎಲ್ಲರಿಗೂ ನಮಸ್ಕಾರಗಳು. ಕಲ್ಪತರು ಸಂಕ್ರಾಂತಿ ಸಂಭ್ರಮ ಈ ದಿನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ನಮ್ಮ ಕಲೆಗೆ ಅಥವಾ ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿರುವಂತಹ ಎಲ್ಲ ಮಾಧ್ಯಮದರು ಇಲ್ಲಿ ಸೇರಿದ್ದೀವಿ. ರಂಗಭೂಮಿಗೆ ಸಂಬಂಧಪಟ್ಟವರಿದ್ದೀವಿ, ಚಿತ್ರಕಲೆಗೆ ಸಂಬಂಧಪಟ್ಟವರಿದ್ದಾರೆ, ದೈಹಿಕ ಶಿಕ್ಷಕರಿದ್ದಾರೆ, ಡಾಕ್ಟರ್ ಇದ್ದಾರೆ, ಮತ್ತು ಲಾಯರ್ ಕೂಡ ಇದ್ದಾರೆ. ಎಲ್ಲರೂ ಸೇರಿ ಈ ಸಮಾಜವನ್ನು ಮುನ್ನಡೆಸೋದಕ್ಕೆ, ಅಂದರೆ ಒಂದು ಸಾಂಸ್ಕೃತಿಕವಾಗಿ ಮುನ್ನಡೆಸೋದಕ್ಕೆ ನಾವೆಲ್ಲರೂ ಬೇಕಾಗ್ತೀವಿ. ಡಾಕ್ಟ್ರು ಇರಲೇಬೇಕಾಗುತ್ತೆ ನಮ್ಮ ದೇಹದ ಆರೋಗ್ಯವನ್ನು ನೋಡೋದಕ್ಕೆ. ನಾವು ಹೇಗೆ ಇರಬೇಕು, ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನು ಸಲಹೆಗಳನ್ನು ನೀಡೋದಕ್ಕೆ ಡಾಕ್ಟ್ರ್ ಇದ್ದೇ ಇರ್ತಾರೆ. ಹಾಗೆ ಚಿತ್ರಕಲೆ ಅನ್ನೋದು ಬಣ್ಣಗಳ ಮೂಲಕ ಯಾವಾಗ ನಾವು ವ್ಯವಹರಿಸ್ತೀವಿ, ನಮ್ಮ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಚಿತ್ರಕಲೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ದೈಹಿಕ ಶಿಕ್ಷಣ, ನಮ್ಮ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ದೈಹಿಕ ಶಿಕ್ಷಕರಿಗೆ ಗೊತ್ತಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲ ಅಂಗಗಳು ಸಮಸ್ಥಿತಿಯಲ್ಲಿ ಇರೋದಿಲ್ಲ. ಆ ಸಮಸ್ಥಿತಿಗೆ ಬರಬೇಕು ಅಂತಂದರೆ ಅದಕ್ಕೆ ದೈಹಿಕವಾಗಿ ಅದನ್ನು ದಂಡಿಸಿದಾಗ ಮಾತ್ರ ನಾವು ಅದನ್ನು ಸಮಸ್ಥಿತಿಗೆ ತಗೊಂಡು ಬರ್ತೀವಿ. ನಮ್ಮಲ್ಲೂ ಕೂಡ ಒಂದು ಶಕ್ತಿ ಅನ್ನೋದು ಉದ್ಭವ ಆಗುತ್ತೆ, ಚೈತನ್ಯ ಅನ್ನೋದು ಬರುತ್ತೆ. ಆಗ ನಮ್ಮ ಒಳಗಡೆ ಸುಪ್ತವಾಗಿರುವಂತಹ ಪ್ರತಿಭೆ ಅನ್ನೋದು ಹೊರಗಡೆ ಬರ್ತಾ ಹೋಗುತ್ತೆ. ಹಾಗೆ ಲಾಯರ್ಗಳು ಏನೇನು ವ್ಯವಹಾರದಲ್ಲಿ ಏನೇನು ತಿದ್ದುಪಡಿಗಳಿರ್ತವೆ ಅವನ್ನೆಲ್ಲ ಸರಿ ತಪ್ಪುಗಳನ್ನೆಲ್ಲ ತಿದ್ದಿ ಸಮಾಜವನ್ನು ಮುನ್ನಡೆಸುವಂಥ ಕಾರ್ಯವನ್ನು ಮಾಡ್ತಾರೆ. ಇನ್ನು ರಂಗಭೂಮಿ ಕಲಾವಿದರು, ರಂಗಭೂಮಿ ಅಂದರೆ ಇಡೀ ಪ್ರಪಂಚದಲ್ಲಿರೋ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಕೊಡುಕೊಳ್ಳುವಿಕೆಯನ್ನು ಮಾಡ್ತಾ ಹೇಗೆ ಮನರಂಜನೆಯನ್ನು ನೀಡಬಹುದು ಅನ್ನೋದನ್ನು ರಂಗಭೂಮಿ ಕಲಾವಿದರು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನೃತ್ಯ ಕಲಾವಿದರು ಕೂಡ ಇದ್ದಾರೆ. ಎಲ್ಲರೂ ಇಲ್ಲಿ ನೆರೆದು ಇವತ್ತು ಕಲ್ಪತರು ಸಂಕ್ರಾಂತಿ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ಮಾತಿಗಿಂತ ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಈ ಕಾರ್ಯಕ್ರಮದ ಸವಿಯೋಣ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮ ಕುರಿತು ಮಾತಾಡಿದಂತಹ ಶ್ರೀಯುತ ನಟರಾಜು ಎಲ್ಲರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಅತಿಥಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಈ ದಿನದ ಅತಿಥಿಗಳಾದಂತಹ ಡಾಕ್ಟರ್ ಕಿರಣ್ ಎಸ್, ವೈದ್ಯಾಧಿಕಾರಿಗಳು, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, ಅರಸೀಕೆರೆ. ಇವರು ಈ ಕಾರ್ಯಕ್ರಮದಲ್ಲಿ ಇಂದು ಆಗಮಿಸಿ ಅವರ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ತುಂಬ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಅವರು ಹಾಗೂ ಶ್ರೀ ವೆಂಕಟೇಗೌಡರು ಈ ಕಾರ್ಯಕ್ರಮ ನಡೆಸ್ಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೀವಿ.
ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಕಿರಣ್ ಎಸ್ ಅವರಿಗೆ ಧನ್ಯವಾದಗಳು. ಹಾಗೂ ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ನಟರಾಜು ಎಲ್, ರಂಗಭೂಮಿ ಜಾನಪದ ಕಲಾವಿದರು, ನಿರ್ದೇಶಕರು ಹಾಗೂ ನಾಟಕ ಉಪನ್ಯಾಸಕರು, ಇವರು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ನಟರಾಜು ಎಲ್ ಇವರು ರಂಗಭೂಮಿ ಜಾನಪದ ಕಲಾವಿದರು, ರಂಗ ನಿರ್ದೇಶಕರು ಮತ್ತು ರಂಗ ಉಪನ್ಯಾಸಕರು. ಆದರ್ಶ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಡಿಪ್ಲೊಮೊ, ನೀನಾಸಂ ರಂಗ ಶಿಕ್ಷಣ ಕೇಂದ್ರದಲ್ಲಿ ಡಿಪ್ಲೊಮೊ, ಜಾನಪದ ಮಹಾವಿಶ್ವವಿದ್ಯಾಲಯದಲ್ಲಿ ಡಿಪ್ಲೊಮೊ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರದರ್ಶನ ಕಲಾ ವಿಭಾಗದಲ್ಲಿ ನಾಟಕಶಾಸ್ತ್ರ ಸ್ನಾತಕೋತ್ತರ ಪದವಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಸೆಟ್ ಪದವಿ ಪಡೆದು ಸಾಣೆಹಳ್ಳಿ ಶಿವಸಂಚಾರ ನೀನಾಸಂ ತಿರುಗಾಟದಲ್ಲಿ ಕಲಾವಿದ ತಂತ್ರಜ್ಞಾನದ ಹಲವು ವರ್ಷ ಕಾರ್ಯನಿರ್ವಹಿಸಿರುತ್ತಾರೆ. ಅನೇಕ ಟಿವಿ ಧಾರಾವಾಹಿ, ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭೂಮಿಗೀತೆ ಕಲಾತಂಡವನ್ನು ಕಟ್ಟಿಕೊಂಡು ಪ್ರಸ್ತುತ ಲಲಿತ ಕಲೆಗಳ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ನಿರಂತರ ರಂಗ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಧನ್ಯವಾದಗಳು. ಈಗ ಭಾಗವಹಿಸಿದ್ದವರಿಗೆ ಕಲ್ಪತರು ಸಾಂಸ್ಕೃತಿಕ ಸಂಭ್ರಮದ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ. ಮೊದಲಿಗೆ ಕುಮಾರ ಹಾರ್ದಿಕ್ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿ ಈ ದಿನದ ಅತಿಥಿಗಳಾದಂತಹ ಶ್ರೀಯುತ ಡಾಕ್ಟರ್ ಕಿರಣ್ ರವರು ಕೊಡಬೇಕಾಗಿ ಕೇಳ್ಕೊತಾ ಇದ್ದೇವೆ. ಕುಮಾರ ಪುಣ್ಯ ಸಿ ಗೌಡ, ಕುಮಾರಿ ಮುಕ್ತಿ ಸಿ ಗೌಡ, ಕುಮಾರಿ ಮೋಕ್ಷಾ ಸಿ ಗೌಡ. ಇವರಿಗೆ ಈ ದಿನದ ಅತಿಥಿಗಳಾದಂತಹ ಶ್ರೀಯುತ ನಟರಾಜರವರು ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಜಿಪಿ ಪುನೀತ್ ಗೌಡ, ಕುಮಾರಿ ಹರ್ಷಿಣಿ ಡಿ, ಕುಮಾರ ನೀಲೇಶ್ ಗೌಡ ಹೆಂಚನ್, ಎಲ್ಲರೂ ಕಾದು ಕುಳಿತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಅತಿಥಿ ಗಣ್ಯರಾದಂಥವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಗಮಿಸಿ ಕೂತ್ಕೋಬೇಕಾಗಿ ಕೇಳ್ಕೊತಾ ಇದ್ದೇವೆ. ಮೊದಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಡಗೀತೆ ಮತ್ತು ನೃತ್ಯಗೀತೆಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಶ್ರೀಮತಿ AC ರಾಜೇಶ್ವರಿ ಮತ್ತು ತಂಡದವರು. ಎಲ್ಲರಲ್ಲೂ ನಾಡಗೀತೆಗೆ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ. जय भारत जननीय जाते, जय हे कर्नाटक माते, जय सुंदर
ನವಮಣಿಯೇ ಚಂದ್ರದ ಚಂದ್ರದ ಒಂದಿನ ದಣಿಯೇ ರಾಘವ ಮನಸ್ಸು ಜನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಗೆ ಜೋಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಸಿನನು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರ ಪಂಥ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪನ್ನ ಪಂಪನ ಭೂಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕವೀರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲ ಹೊಯ್ಸಳರಾಡಿದ ನಾಡೇ ಕಂಕಣ ಜಗಣ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವಜನಾಂಗದ ಶಾಂತಿಯ ತೋಟ ಪ್ರತಿಫಲ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಓದುವ ದೊರೆಗಳ ನಾಮ ಕಾಯಕ ವೈರಿಗಳ ರಾಮ ಕನ್ನಡ ನುಡಿ ಕುಣಿದಾಡುವ ಜೇನ ಕನ್ನಡ ತಾಯಿಯ ಮಕ್ಕಳ ಜೇನ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಮುಂದಿನ ಗೀತೆ ರೈತ ಗೀತೆ. ನೇಗಿಲಹಿಡಿದ ಒಗದರು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಒಗದರು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಮನವನ ವಯಸ್ಸದ ಸೇವೆಯ ಪೂಜೆಯು ಕರ್ಮವೆಯ ಪರಸಾರವು ಸಂಶಗಳನ್ನ ದುಡಿಮರೆಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಡೆಯನೇ ನಡೆಯುತ್ತಲಿರಲಿ ತನ್ನೇ ಕಾರ್ಯವ ಬಿಡಲಿಟ್ಟು ರಾಜ್ಯಗಳುಳಿಸಲಿ ರಾಜ್ಯಗಳೆಡೆಯಲಿ ಯಾರಲಿ ಕತ್ತಿಯ ಮುಕುಟಗಳು ಮುತ್ತಿಯ ಹಾಕಲಿ ಸೈನಿಕರೆಲ್ಲ ಮುತ್ತಿಯ ಹಾಕಲಿ ಸೈನಿಕರೆಲ್ಲ ಬಿಟ್ಟುಳುವುದರ ಬಿಡುವುದಿಲ್ಲ ಬಿಟ್ಟುಳುವುದರ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ
ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ತಾಳಗೀತೆ ಹಾಗೂ ರೈತಗೀತೆ ಮತ್ತು ಕನ್ನಡ ಗೀತ ಗಾಯನಗಳನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಎ.ಸಿ. ರಾಜೇಶ್ವರಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕುಮಾರ ಎಚ್.ಎನ್. ನೀಲೇಶ್ ಗೌಡ ಮತ್ತು ನಟರಾಜ್ ಎಲ್ ತಂಡದವರಿಂದ. ಇತಿಹಾಸ ಸರಿ ಸುಮಾರು 13ನೇ ಶತಮಾನದಿಂದ ಆರಂಭಪೂರ್ಣವಾದದ್ದು. ಎದುರಾದರ ಆಳ್ವಿಕೆಯಿಂದ ಪ್ರಾರಂಭವಾಗಿ 29 ಮಹಾರಾಜರನ್ನು ಒಡೆಯರ ಆಳ್ವಿಕೆಯ ಕಾಲ ಎಂದು ನೋಡುತ್ತೇವೆ. 11ನೇ ಮಹಾರಾಜರು ಇಮ್ಮಡಿ ರಾಜ ಒಡೆಯರು, 12ನೇ ಮಹಾರಾಜರು ಶ್ರೀ ರಣಧೀರ ಕಂಠೀರವ ಅಂತಲೇ ಬಿರುದಾಂಕಿತರಾದ ಶ್ರೀ ನರಸರಾಜ ಒಡೆಯರು. ಮೈಸೂರು ಆಳ್ವಿಕೆ ಕೆಲವು ಕಾಲ ತಲವಕ್ಕಡದಲ್ಲಿ ಕೈಯಾಣತೆಯಲ್ಲ ಇದ್ದು ಅಕ್ರಮಕ್ಕೆ ತವರು ನೀಡುತ್ತಿದ್ದ ಸಮಯದಲ್ಲಿ ಆಗಿನ ಮಹಾರಾಜ ಇಮ್ಮಡಿ ರಾಜ ಒಡೆಯರಿಗೆ ವಿಷಯ ಗೊತ್ತಾಗಿ ಅಖಿಲ ಲೆಕ್ಕಪತ್ರಗಳನ್ನು ಪರಾಮರಿಸಿ ವಿಕ್ರಮರಾಯರ ಅಕ್ರಮವನ್ನು ಬಯಲಿಗೆ ಎಳೆಯುತ್ತಾರೆ. ಆಗ ಮಾರನೇ ದಿನ ರಾಜಸಭೆಯಲ್ಲಿ ಅಕ್ರಮಕ್ಕೆ ತೆರೆ ಶಾಸ್ತ್ರಿಯಾಗುವುದೆಂದು ಬಹಿಷ್ಕಾರವಾಗುವುದೆಂದು ಗೊತ್ತಾಗಿ ರಾಜವೈದ್ಯರಾದ ಬೊಮ್ಮರಸ ಪಂಡಿತರ ಮೂಲಕ ಇಮ್ಮಡಿ ರಾಜ ಒಡೆಯರಿಗೆ ದೇಹದ ಆರೋಗ್ಯ ಸರಿ ಇಲ್ಲದ ಕಾರಣ ಔಷಧಿ ರೂಪದಲ್ಲಿ ವಿಷಪ್ರಾಶನ ಮಾಡಿಸುತ್ತಾರೆ ವಿಕ್ರಮರಾಯರು. ತತ್ಕ್ಷಣವೇ ಮಹಾರಾಜರು ಹಸು ನೀಗುತ್ತಾರೆ. ಆಗ ವಿಕ್ರಮರಾಯರು ಮುಂದಿನ ಯಾರಾಗಬೇಕೆಂದು ಯೋಚಿಸಿ ರಣಧೀರ ಕಂಠೀರವ ನರಸರಾಜ ಒಡೆಯರಿಗೆ ತುಂಗರಾಯನ ಮೂಲಕ ಕರೆ ಕಳುಹಿಸುತ್ತಾರೆ. ಅವರು ಬರುವ ಸಂದರ್ಭದಲ್ಲಿ ಹಾಡುವ ಮೆಚ್ಚುಗೆಯ ಗೀತೆಯೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ. ನಾಟಕ ಉತ್ತಮ ಬಡಿದರೆ. ನಾಟಕ ರಚನೆ ಕೆ.ವಿ. ನಾರಾಯಣರವರು, ಸಂಗೀತ ಸಂಯೋಜನೆ ಬಿ.ವಿ. ಕಾರಂತರು ಹಾಗೂ ಗೀತ ರಚನೆ ಸಿ ವೀರಣ್ಣನವರು. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕ. ಓಹೋ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಮುಂದೆ 300 ಗಂಡು, ಹಿಂದೆ 200 ಗಂಡು, ಮುಂದೆ 300 ಗಂಡು, ಹಿಂದೆ 200 ಗಂಡು, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಕಿರುಚಿನ ಬಳ್ಳಿಯೊಳಗೆ ಕೊಬ್ಬಿದ ಮಲ್ಲ ಜಟ್ಟಿ, ಕಿರುಚಿನ ಬಳ್ಳಿಯೊಳಗೆ ಕೊಬ್ಬಿದ ಮಲ್ಲ ಜಟ್ಟಿ, ಕೊಟ್ಟ ಚಟ್ಟಿಯನ್ನು ತಿಟ್ಟಿ ಬಾಗಿಲ ಮೇಲೆ ತೂಗಿ ಬಿಟ್ಟನೆಂದು ಕೇಳಿ ಕಿಡಿಕಿಡಿಯಾದ ದೊರೆಯೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಮಲ್ಲರಮಾನ ಕಾಯುವನೆಂದು ಮಲ್ಲ ವೇಷವ ತೊಟ್ಟುಕೊಂಡು, ಮಲ್ಲರಮಾನ ಕಾಯುವನೆಂದು ಮಲ್ಲ ವೇಷವ ತೊಟ್ಟುಕೊಂಡು, ಕಿರುಚಿನ ಪಳ್ಳಿಗೆ ಹೋಗಿ ಚಟ್ಟಿ ಹಿಡಿದೆಳೆದಾದೊರೆಯೇ, ಕಿರುಚಿನ ಪಳ್ಳಿಗೆ ಹೋಗಿ ಚಟ್ಟಿ ಹಿಡಿದೆಳೆದಾದೊರೆಯೇ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಮಲ್ಲ ಯುದ್ಧದಲ್ಲಿ ಸಮನಿಲ್ಲ ನಮ್ಮ ದೊರೆಗೆ, ಮಲ್ಲ ಯುದ್ಧದಲ್ಲಿ ಸಮನಿಲ್ಲ ನಮ್ಮ ದೊರೆಗೆ, ತೋರ್ಯಾರೋ ಕೈಯ ತಡಕ ನೋಟಕ್ಕೆ ಕಾಣದಂತೆ, ತೋರ್ಯಾರೋ ಕೈಯ ತಡಕ ನೋಟಕ್ಕೆ ಕಾಣದಂತೆ, ಸೊಂಟದಲ್ಲಿ ಇದ್ದ ಮಹಾನರಸಿಂಹನೆಂಬೋ ಕತ್ತಿಯಿಂದ ರುಂಡ ಬೇರೆ ಆಗದಂತೆ ಕಡಿದಾರೋ ನಮ್ಮಪ್ಪ ರಣಧೀರ ನಾಯಕ.
ಕರುನಾಡ ರಾಜ್ಯದ ದೊರೆ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ ನಿನ್ನಂತೋ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತೋ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಈ ಗುಂಡಪ್ಪನವರು ನಟನವಾಡಿದಳ್ ತರುಣಿ ನಟನವಾಡಿದಳ್. ಬೇಡ ಸರ್. ತಾಂಡು 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 ನಿಮ್ಮ ಮಮ್ಮಿ ಕೊಡಬೇಕು. ನಟನವಾಡಿದಳ್ ತರುಣಿ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ನಟನವಾಡಿನಯಗಳಿಂದ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ಕೊರಬಿಸಿ ಒಂದು ವೇಷ ತೊಟ್ಟು ಸ್ಮರಣ ಕೊಟ್ಟು ಮನದೊಳೆ ಕೊರಬಿಸಿ ಒಂದು ವೇಷ ತೊಟ್ಟು ಸ್ಮರಣ ಕೊಟ್ಟು ಮನದೊಳೆ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ಕಮರುಡನರುಡಂಡನಲ ನೆಚ್ಚಿಗೆ ತಾಳ ಚಟ ಚಟ ಕಮರುಡನರುಡಂಡನಲ ನೆಚ್ಚಿಗೆ ತಾಳ ಚಟ ಚಟ ತುಳುಕಿ ಪಡುಕಿ ಬಣ್ಣಿನೊಡನೆ ಒಲಿದು ನಲಿದು ಕುಣಿದು ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ಈಶ ತಾಂಡವಲವಲಮ್ಮೆ ರಾಸರಭಸದಿಂದಲಮ್ಮೆ ಈಶ ತಾಂಡವಲವಲಮ್ಮೆ ರಾಸರಭಸದಿಂದಲಂ ಆಸೆ ನೋಟದಿಂದಲಮ್ಮೆ ಕೇಶವೇಷ ದಾಸಿಯು ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ಕರುಗಾಭಿನಯಗಳಿಂದ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್ ನಟನವಾಡಿದಳ್ ತರುಣಿ ನಟನವಾಡಿದಳ್. ರಚಿತ ಗೀತೆ ಪಕ್ಕದ ಮೇಲೆ ಕೈ ಇಟ್ಟುಕೊಂಡು ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಪಿಂಕದ ಕಿಯಾರನಿ ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಪಿಂಕದ ಕಿಯಾರನಿ ಒಂಟಿ ತೋಳ ತೋರಿಸುತ್ತಾಳ ಸುಂಕದ ಕಡುವಾಗ ಸುಂಕದ ಕಡುವಾಗ ಒಂಟಿ ತೋಳ ತೋರಿಸುತ್ತಾಳ ಸುಂಕದ ಕಡುವಾಗ ಸುಂಕದ ಕಡುವಾಗ ಹೆಣ್ಣ ಮಾವ ಅಂತ ರಮಿಸಿ ಬಣ್ಣ ಬಣ್ಣದ ಮಾತಾಡುತ್ತ ಹೆಣ್ಣ ಮಾವ ಅಂತ ರಮಿಸಿ ಬಣ್ಣ ಬಣ್ಣ
ಕಟ್ಟುವಂಗ ಸುಂದರ ಕಟ್ಟುವಂಗ. ಮೈಸೂರು ರಾಜನ ದೊರೆಯೇ ರಣಧೀರ ಎಂಬ ಹಾಡನ್ನು ಮತ್ತು ಒಂದಷ್ಟು ರಂಗಗೀತೆಗಳನ್ನು ಹಾಡಿದಂತಹ ವೀರೇಶ್ ಮತ್ತು ನಟರಾಜರು ಅವರ ತಂಡಕ್ಕೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶ್ರೀ ಬಸವರಿಂದ ನೃತ್ಯ ಕಾರ್ಯಕ್ರಮ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ ವಿದ್ಯಾವ ಕಲಿಸಯ್ಯ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ ವಿದ್ಯಾವ ಕಲಿಸಯ್ಯ ಗಣನಾಯಕ. ಉದ್ದು ಹೋಳಿಗೆ ತುಪ್ಪ ಗಣನಾಯಕ ಉದ್ದು ಹೋಳಿಗೆ ತುಪ್ಪ ಗಣನಾಯಕ. ನಿಂಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ ನಿಂಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ. ಶರಣು ಮಯ್ಯ ಗಣನಾಯಕ ನಮ್ಮ ಕರುಣದಿಂದಲೇ ಕಾಯೋ 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 ಗಣನಾಯಕ. ಕರ್ಪೂರ ಸಾಮ್ರಾಣಿ ಗಣನಾಯಕ ನಿಂಗೆ ಮರುಗಮ್ಮಲಿಗೆ ಜಾತಿ ಗಣನಾಯಕ. ಕರ್ಪೂರ ಸಾಮ್ರಾಣಿ ಗಣನಾಯಕ ನಿಂಗೆ ಮರುಗಮ್ಮಲಿಗೆ ಜಾತಿ ಗಣನಾಯಕ. ಹಸರಂಗಿ ಕಾಲ್ಕಡಗ ಗಣನಾಯಕ ಹಸರಂಗಿ ಕಾಲ್ಕಡಗ ಗಣನಾಯಕ. ನಿಂಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ ನಿಂಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ. ಶರಣು ಮಯ್ಯ ಗಣನಾಯಕ ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಮಯ್ಯ ಗಣನಾಯಕ ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಓ
ಗಣನಾಯಕ ನಿನ್ನ ಧ್ಯಾನ ಮಾಡಿದರೆ ದೇವಯ್ಯ ಗಣನಾಯಕ ಕಂಟಕಹರ ನೀನು ಗಣನಾಯಕ ಕಂಟಕಹರ ನೀನು ಗಣನಾಯಕ ನಮಗೆ ವರವನ್ನು ಪಾಲಿಸಯ್ಯ ಗಣನಾಯಕ ನಮಗೆ ವರವನ್ನು ಪಾಲಿಸಯ್ಯ ಗಣನಾಯಕ ಶರಣು ಶರಣುಮಯ ಗಣನಾಯಕ ನಮ್ಮ ಕರುಣದಿಂದಲೇ ಕಾಯು ಗಣನಾಯಕ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲೇ ಕಾಯು ಗಣನಾಯಕ ನಮ್ಮ ಕರುಣದಿಂದಲೇ ಕಾಯು ಗಣನಾಯಕ 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 ಕರುಣದಿಂದಲೇ ಕಾಯು ಗಣನಾಯಕ ನಮ್ಮ ಕರುಣದಿಂದಲೇ ಕಾಯು ಮುಂದಿನ ನೃತ್ಯ ಎಳ್ಳಿಗೂ ಹೆಣ್ಣಿಗೂ. ಸಂಕ್ರಾಂತಿ ಪ್ರಯುಕ್ತ ಎಳ್ಳು ಹೆಣ್ಣು ಹಾಗೂ ಎಳ್ಳು ಬೆಲ್ಲಕ್ಕೂ ಕೂಡ ಪೂರಕವಾದಂತಹ ಸಂಬಂಧ ಏನಿದೆ ಅನ್ನೋದನ್ನ ನಮ್ಮ ಮಕ್ಕಳು ಈಗ ನೃತ್ಯ ಮಾಡೋದರ ಮೂಲಕ ಅಭಿವ್ಯಕ್ತಪಡಿಸ್ತಾರೆ. ಎಲ್ಲರೂ ನೋಡಿ ಆನಂದಿಸಿ.
ಬಾರದು ಗಂಟಲು ಹೊಡೆಯೋಣ ಎಣ್ಣಿಗೆ 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 ಮಿಂಚುವ ಕಣ್ಣಿಗೆ ಹಂಚುವ ಬೆಲ್ಲದ ಕಣ್ಣೀರಿದೆ ಎಳ್ಳು ಬೆಲ್ಲ ಕೊಳ್ಳಿ ಒಳ್ಳೊಳ್ಳೆ ಮಾತಾಡಿ ಸುಳ್ಳಿಗೆ ಸೊಟರಿಗೆ ಕಿವಿ ಕೊಡದೆ ಸುಳ್ಳಿಗೆ ಸೊಟರಿಗೆ ಕಿವಿ ಕೊಡದೆ ಸುಳ್ಳಿಗೆ ಸೊಟರಿಗೆ ಕಿವಿ ಕೊಡದೆ ಸುಳ್ಳಿಗೆ ಸೊಟರಿಗೆ ಕಿವಿ ಕೊಡದೆ. ಮುಂದಿನ ನೃತ್ಯ ದೇಶಭಕ್ತಿ ಗೀತೆ. ಓ ತಾಯಿ ಭಾರತಿ ನಿನಗಿದೋ ದೀಪದಾರತಿ.
ಈಗ ಕೂಚಿಪುಡಿ ನೃತ್ಯ ಪೂರ್ವರಂಗ.
वेद शाखोपशोभितः शास्त्र पुष्प समाकीर्णः भ्रमर संयुतः ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂತಹ ಚಂದ್ರಶೇಖರ ಕಂಬಾರರು ರಚನೆ ಮಾಡಿರುವಂತಹ ಒಂದು ರಂಗಗೀತೆ ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಸಣ್ಣ ಹುಡುಗರು ಚೆನ್ನಾಗಿ ಕೇಳಿರಿ ನಮ್ಮ ಕವನ, ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಹೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಓದಿರೋ ಹೆಣ್ಣು ಗಂಡು ಪ್ರತಿ ಸಭಾಯಲ್ಲಿ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಓದಿರೋ ಹೆಣ್ಣು ಗಂಡು ಪ್ರತಿ ಸಭಾಯಲ್ಲಿ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಹೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಹೋದವರು ಮಠದಯ್ಯ ಸಾಂಬಳಿಗೆ ಶಿವಲಿಂಗ ಇರಪ್ಪ ನಿಮ್ಮ ದಯೆ ನಮ್ಮ ಮ್ಯಾಲ. ಹೋದವರು ಮಠದಯ್ಯ ಸಾಂಬಳಿಗೆ ಶಿವಲಿಂಗ ಇರಪ್ಪ ನಿಮ್ಮ ದಯೆ ನಮ್ಮ ಮ್ಯಾಲ. ಹೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, 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 ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಮುಂದಿನ ಗೀತೆ ರಾಷ್ಟ್ರಕವಿ ಕುವೆಂಪುರವರು ರಚನೆ ಮಾಡಿರುವ ಶೂದ್ರ ತಪಸ್ವಿ ನಾಟಕದ ಒಂದು ರಂಗಗೀತೆ. ಜಯ ಜಯ ರಾಮ ಜಯ ಘನ ಶ್ಯಾಮ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ. ಜಯ ಜಯ ರಾಮ ಜಯ ಘನ ಶ್ಯಾಮ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ. ಜಾನಕಿ ರಮಣ ಅಭಯ ಹರಣ
ಮುಂದಿನ ಗೀತೆ ಒಂದು ಭಕ್ತಿ ಗೀತೆ, ಮೂಲ ಜನಪದ ಗೀತೆ, ಭೈರವನ ಮೇಲಿರುವಂತಹ ಒಂದು ಗೀತೆ. ರಾಜ ಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ, ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ. ರಾಜ ಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ, ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ. ಎಂಟೆಂಟು ದಿನಕ್ಕೂ ಬಂದಮ್ಮ ಭಾನುವಾರ, ಎಂಟೆಂಟು ದಿನಕ್ಕೂ ಬಂದಮ್ಮ ಭಾನುವಾರ, ಎಂಟೆಮ್ಮೆ ಕರೆದ ನೊರೆ ಹಾಲು, ಎಂಟೆಮ್ಮೆ ಕರೆದ ನೊರೆ ಹಾಲು, ಎಂಟೆಮ್ಮೆ ಕರೆದ ನೊರೆ ಹಾಲು ಬೈರುವ, ಎಂಟೆಮ್ಮೆ ಕರೆದ ನೊರೆ ಹಾಲು ಬೈರುವ, ಮುಟ್ಟಿದ ಹಬ್ಬಕ್ಕೆ ಎಡೆಯಾರೋ, ಮುಟ್ಟಿದ ಹಬ್ಬಕ್ಕೆ ಎಡೆಯಾರೋ. ರಾಜ ಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ, ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ. ಬೆಟ್ಟವ ಹಾರುತ್ತ ಮುತ್ತಿನ ಚೆಂಡಾಡುತ್ತ, ಬೆಟ್ಟವ ಹಾರುತ್ತ ಮುತ್ತಿನ ಚೆಂಡಾಡುತ್ತ, ಅವರಲ್ಲಿ ಮಂಡೆ ಕೆದರುತ್ತ, ಅವರಲ್ಲಿ ಮಂಡೆ ಕೆದರುತ್ತ, ಅವರಲ್ಲಿ ಮಂಡೆ ಕೆದರುತ್ತ ಬೈರುವ, ಅವರಲ್ಲಿ ಮಂಡೆ ಕೆದರುತ್ತ ಬೈರುವ, ತಿರುಗಿ ನೋಡವನೇ ಬರುವೆಯ, ತಿರುಗಿ ನೋಡವನೇ ಬರುವೆಯ. ರಾಜ ಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ, ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ. 9 ದೀನಿಗೆ 9 ದೀನಿಗೆ ಕಂಬವನ್ಯಾರೋ ಕಡೆದೋರು, ಕಂಬವನ್ಯಾರೋ ಕಡೆದೋರು, ಕಂಬವನ್ಯಾರೋ ಕಡೆದೋರು ಬೈರುವ, ಕಂಬವನ್ಯಾರೋ ಕಡೆದೋರು ಬೈರುವ, ಸ್ವಾಮಿ ನಿನ್ಯಾರೋ ಹಡೆದೋರು, ಸ್ವಾಮಿ ನಿನ್ಯಾರೋ ಹಡೆದೋರು. ರಾಜ ಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ, 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 ಹೊರಟವನೇ ಸೋಗು ಸಾಗಿ ನಮ್ಮ ಸ್ವಾಮಿ. ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ. ಕೋಡಗಾನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ, ಕೋಡಗಾನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ.
ನುಂಗಿ ಕಲ್ಲು ಗೂಟ ನುಂಗಿ ಒಳ್ಳು ಬನಕೆಯ ನುಂಗಿ ಕಲ್ಲು ಗೂಟ ನುಂಗಿ ಬೆಲ್ಲಲು ಬಂದ ಮುದುಕಿ ಎಣ್ಣೆ ನೆಲ್ಲು ನುಂಗಿದ್ದ ಒಳಗಾನ ಕೋಳಿ ನುಂಗಿದ್ದ ಒಳಗಾನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಒಳಗಾನ ಕೋಳಿ ನುಂಗಿದ್ದ ಒಳಗಾನ ಕೋಳಿ ನುಂಗಿದ್ದ ಒಳಗಾನ ಕೋಳಿ ನುಂಗಿದ್ದ ಮಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದೊಳಿರುವ ಅಣ್ಣ ನನ್ನೆ ಮುನಿಯು ನುಂಗಿದ್ದ ತಂಗಿ ಒಳಗಾನ ಕೋಳಿ ನುಂಗಿದ್ದ ಒಳಗಾನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಒಳಗಾನ ಕೋಳಿ ನುಂಗಿದ್ದ ಪುಟ್ಟ ಗವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ ಪುಟ್ಟ ಗವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ ಗೋವಿಂದ 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 ಗುರುವಿನ ನನ್ನನೆ ನುಂಗಿದ್ದ ತಂಗಿ ಒಳಗಾನ ಕೋಳಿ ನುಂಗಿದ್ದ ಗೋವಿಂದ ಗುರುವಿನ ನನ್ನನೆ ನುಂಗಿದ್ದ ತಂಗಿ ಒಳಗಾನ ಕೋಳಿ ನುಂಗಿದ್ದ ಒಳಗಾನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಒಳಗಾನ ಕೋಳಿ ನುಂಗಿದ್ದ ಒಳಗಾನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಒಳಗಾನ ಕೋಳಿ ನುಂಗಿದ್ದ ರಾಷ್ಟ್ರಕವಿ ಕುವೆಂಪು ವಿಶ್ವಮಾನವ ಗೀತೆ ಓ ನನ್ನ ಚೇತನ ಆಗು ನೀ ಅನಿಕೇತನ 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 ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀರಿ ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀರಿ ಜಗದವಿಗೆ ಭಾವದೇವಿ ಓ ನನ್ನ ಚೇತನ ಜಗದವಿಗೆ ಭಾವದೇವಿ ಓ ನನ್ನ ಚೇತನ ಓ ನನ್ನ ಚೇತನ ಆಮಿ ಅನಿಕೇತನ ಓ ನನ್ನ ಚೇತನ ಆಮಿ ಅನಿಕೇತನ ಓ ನನ್ನ ಚೇತನ ಆಮಿ ಅನಿಕೇತನ ಮೂರು ಮತದ ಪುಟ್ಟ ಹೋರಿ ಎಲ್ಲ ಧರ್ಮದಲ್ಲೇ ಮೀರಿ ಮೂರು ಮತದ ಪುಟ್ಟ ಹೋರಿ
ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ರಿಜಿಸ್ಟರ್ಡ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರುಗಳ ಸಹಯೋಗದೊಂದಿಗೆ ಕಲ್ಪತರು ಸಂಕ್ರಾಂತಿ ಸಂಭ್ರಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇಂದು ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆಯ ಆವರಣದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಶ್ರೀ ನಟರಾಜ್ ರಂಗಭೂಮಿ ಕಲಾವಿದರು, ನಿರ್ದೇಶಕರು ಹಾಗೂ ನಾಟಕ ಉಪನ್ಯಾಸಕರು ಮೈಸೂರು ವಿಶ್ವವಿದ್ಯಾಲಯ ಇವರಲ್ಲಿ ಕೋರಿಕೊಂಡಾಗ ಇವರು ತುಂಬುವುದೆಂದು ಒಪ್ಪಿ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಯಶಸ್ವಿಯಾಗಲು ಕಾರಣಕರ್ತರಾಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಹಾಗೂ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಬೇಕೆಂದು ಡಾಕ್ಟರ್ ಕಿರಣ್ ಎಸ್ ವೈದ್ಯಾಧಿಕಾರಿಗಳು, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಅರಸೀಕೆರೆ ಇವರಲ್ಲಿ ಕೇಳಿಕೊಂಡಾಗ ಇವರು ಸಹ ತುಂಬುವುದೆಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಹಾಗೂ ಶ್ರೀ ವೆಂಕಟೇಗೌಡರು, ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು, ತಿಪಟೂರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಹಾಗೂ ಶ್ರೀ ಎ ಸಿ ಹೊನ್ನಪ್ಪರವರು, ಚಿತ್ರಕಲಾ ಉಪನ್ಯಾಸಕರು, ನಿವೃತ್ತ ಚಿತ್ರಕಲಾ ಉಪನ್ಯಾಸಕರು, ತಿಪಟೂರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ನಮನಗಳನ್ನು ಕೋರುತ್ತಿದ್ದೇನೆ. ಹಾಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಕಲಾವಿದರು ಹಾಗೂ ಕಲಾ ತಂಡಗಳಿಗೆ ನನ್ನ ನಮನಗಳನ್ನು ಕೋರುತ್ತಿದ್ದೇನೆ. ಹಾಗೂ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ನೃತ್ಯ ಸಂಯೋಜನೆ ಮಾಡಿಕೊಟ್ಟಂತಹ ಶ್ರೀಮತಿ ಎಚ್.ಕೆ. ನಿಶ್ಚಿತ ಎಚ್.ಎನ್. ಪುರ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ನಿರೂಪಣೆ ಮಾಡಿದಂತಹ ಶ್ರೀ ಜಿ ವಿ ಶಮಂತ್ರವರು, ವ್ಯವಸ್ಥಾಪಕರು, ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ರಿಜಿಸ್ಟರ್ಡ್ ಹಾಗೂ ಶಿಕ್ಷಕರು, ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್, ತಿಪಟೂರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ನಮನಗಳನ್ನು ಕೋರುತ್ತಿದ್ದೇನೆ. ಹಾಗೂ ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದಂತಹ ಮಾನ್ಯ ನಗರಸಭೆ ಸದಸ್ಯರುಗಳು, ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳು, ಆರಕ್ಷಕ ಸಿಬ್ಬಂದಿ, ಆರೋಗ್ಯ ಸಿಬ್ಬಂದಿ ಹಾಗೂ ಶ್ರೀದೇವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ತಿಳಿಸುತ್ತಿದ್ದೇನೆ. ಹಾಗೂ ಈ ಕೊನೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ.